ದಾರಿ ತಪ್ಪಿರೋ ನಿನ್ನಂತ ಲುಚ್ಚಾಗಳಿಗೆ ಒಂದು ದಾರಿ ಮಾಡೋದೇ ನನ್ನ ಕೆಲಸ. ನಾನೊಬ್ಬ ಎಂಪಿ ಅನ್ನೋದನ್ನ ಮರೆಬೇಡ. ನೀನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ್ರೂ ಸರಿ, ಕಾನೂನು ನಿಮ್ಮಪ್ಪ ಬರ್ದಿಟ್ಟ ಶಾಸನ ಅಲ್ಲ, ಅದಕ್ಕೆಲ್ಲರೂ ತಲೆ ಬಾಗ್ಲೇಬೇಕು. ಏಯ್, ಪುಟ್ಕೋಸಿ ಕಾಕಿ ತೊಟ್ಟಿದ್ದೀನಿ ಅಂತ ನಿಗರಾಡ್ಬೇಡ. ಈಗ ನನಗೆ ಟೈಮ್ ಇಲ್ಲ. ಏನಿದ್ರು ನಮ್ ಲಾಯರ್ ಬಂದು ನೋಡ್ತಾರೆ. ನಾ ಬರ್ತೀನಿ. ಏಯ್, ನೀನ್ ಉಚ್ಚ ಉಯ್ಯಕ್ಕೂ ನಾನು ಬಿಡೋಲ್ಲ. ನಾನು ಏನು ಅಂತ ತಿಳ್ಕೊಂಡಿದ್ಯೋ? 2 ಲಕ್ಷ ಜನಗಳಿಂದ ಆರ್ತ್ ಬಂದಿರೋ ಎಂಪಿ ನಾನು. ನನಗೆ ಸೆಕ್ಯೂರಿಟಿ ಕೊಡಕ್ ಬಂದಿರೋ ನಾಯಿ ನೀನು. ನನಗೆ ಎದುರು ವಾದಿಸ್ತೀಯಾ? ನಾನು ಕೂಗು ಹಾಕಿದ್ರೆ ಇಡೀ ಏರ್ಪೋರ್ಟ್ ಗಡಗಡ ಗಡಗಡ ಅಂತ ನಡುಗುತ್ತೆ. ನೀನ್ ಈ ದೇಶಕ್ಕೆ ತೂಕವಾದ ಮನುಷ್ಯ. ನಿನಗೆ ಮರ್ಯಾದೆ ಕೊಟ್ಟು ಜೀಪ್ ನಲ್ಲಿ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ನಿನ್ ವಲ್ಗರ್ ಬುದ್ಧಿ ನನ್ ಮುಂದೆನೆ ತೋರಿಸ್ಬಿಟ್ಟಿಯಲ್ಲ. ನಿನ್ ಯೋಗ್ಯತೆ ಏನು ಅಂತ ಪಬ್ಲಿಕ್ ಗೊತ್ತಾಗ್ಲಿ. ನಡಿಯೋ. ದೇವಾ, ನಿಮಗೇನು ಹುಚ್ಚಿಗೆ ಹಿಡಿದಿದ್ದೇನ್ರಿ? ದಿನ ಬೆಳಗಾದ್ರೆ ನಿಮ್ದೇ ಒಂದು ತಲೆನೋವು ಆಗೋಯ್ತು ನಮಗೆ. ನಿಮ್ಮ ರಾಮಾಯಣ ನಿಭಾಯಿಸೋದ್ರೊಳಗೆ ನಾವು ಮೆಟ್ಲಾಗಿ ಹೋಗ್ಬಿಡ್ತೀವಿ ಅಷ್ಟೇ. ಸರ್, ಅದು ಬಂದು ಲೋಕ್, ನೀನು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ನಿನ್ನ ಇಂಟೆನ್ಷನ್ ಏನು ಅಂತ ನನಗೆ ಗೊತ್ತಾಗ್ತಾ ಇದೆ. ನಿನಗೆ ಪಬ್ಲಿಸಿಟಿನೇ ಬೇಕು ಅನ್ನೋ ಹಾಗಿದ್ರೆ ನಾನೇ ಪೇಪರ್ ಒಂದು ದೊಡ್ಡ ಫೋಟೋ ಹಾಕಿಸಿ ದಪ್ಪ ದಪ್ಪ ಅಕ್ಷರಲ್ಲಿ ಪ್ರಿಂಟ್ ಹಾಕಿಸ್ತಿದ್ದೆ. ನಡ್ಕೊಳಕ್ ಒಂದು ರೀತಿ ನೀತಿ ಬೇಡವಾ ನಿನಗೆ? ಆರ್ ಯು ಗೋಯಿಂಗ್ ಮ್ಯಾಡ್? ಅವ್ರು ಯಾರು ಅಂತ ಗೊತ್ತಾ ನಿನಗೆ? ಒಬ್ಬ ಸಿಟ್ಟಿಂಗ್ ಎಂಪಿ, ಅವ್ರ ಜೊತೆಗೆ ಈ ತರ ಬಿಹೇವ್ ಮಾಡ್ತಿದ್ದೀಯಾ ನೀನು? ಸಾರಿ ಸರ್, ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಅಂತ ಮಾಡಿರೋದು ಇವನು ಎಂಪಿ, ಇವನು MLA, ಇವನು ಮಂತ್ರಿ, ಇವನು ಪ್ರೆಸಿಡೆಂಟ್ ಅಂತ ಅಲ್ಲ. ತಪ್ಪು ಮಾಡಿದವನು ಎಂಪಿ ಆದ್ರೂ ಸರಿ, ಅವರ ಅಪ್ಪ ಆದ್ರೂ ಸರಿ, ಕಾನೂನ್ಗೆ ತಲೆ ಬಾಗ್ಲೇಬೇಕು. ಅದಕ್ಕೆ ಮಾಜಿ ಪ್ರಧಾನಿಗಳು, ಮುಖ್ಯಮಂತ್ರಿಗಳು ಕೋರ್ಟ್ ಬೆಡ್ ಹತ್ತಿದ್ದು. ನೋಡದೇವಾ, ನಾಳೆ ಇವ್ರ ಹಿಂದೆ ಇರೋ ಜನ ರೊಚ್ಚಿಗೆದ್ರೆ ಏನ್ ಪರಿಣಾಮ ಆಗುತ್ತಂತ ಗೊತ್ತಾ ನಿನಗೆ? ಜನ ಇನ್ನು ಮುಟ್ಟಾಳ್ರು ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಖಾದಿಗೋಸ್ಕರ ಕರ್ನಾಟಕ ಬಂದ್, ಭಾರತ್ ಬಂದ್ ಮಾಡೋಕೆ ಜನಕ್ಕೆ ಈಗ ಪುರ್ಸೋತಿಲ್ಲ. ಅದಕ್ಕೆ 3 ತಿಂಗಳಿಗೊಂದು ಸರ್ಕಾರ ಉರುಳಿದ್ರು ಜನ ರೆಸ್ಪಾನ್ಸ್ ಮಾಡಲ್ಲ. 10 ಎಲೆಕ್ಷನ್ ದೇಶ ಫೇಸ್ ಮಾಡಿದ್ರು 30% ವೋಟ್ ಮಾಡಲ್ಲ. ಹೇಳೋಕೆ ಎಂಪಿ ಸ್ವಲ್ಪ ಯಾಮಾರಿದ್ರೆ ಕರ್ನಾಟಕನ ಜಾಫ್ನ ಮಾಡೋಕ್ಕೂ ಹೇಸಲ್ಲ. ಮಾಡ್ಲಿ ಬಿಡಯ್ಯ. ಆಸ್ತಿಗೋಸ್ಕರ ಅಣ್ಣ ತಮ್ಮನೆ ಕಿತ್ತಾಡ್ತಾರೆ, ಅಧಿಕಾರಕ್ಕೋಸ್ಕರ ತಾಯಿ ಮಕ್ಕಳೇ ಕಚ್ಚಾಡ್ತಾರೆ. ಇದು ನಮ್ಮ ದೇಶದ ಸಂಪ್ರದಾಯ. ಶಟ್. ಕರಪ್ಷನ್ ಸಂಪ್ರದಾಯ ಅನ್ನೋ ಕೀಳ್ಮಟ್ಟಕ್ಕೆ ನಮ್ಮ ಭಾರತ ಇನ್ನೂ ಬಂದಿಲ್ಲ. ಒಂದ್ ವೇಳೆ ಬಂದ್ರೆ ಅದು ನಿಮ್ಮಂತ ಕಂತ್ರಿಗಳಿಂದಾನೆ. ಪವಿತ್ರವಾದ ನಮ್ಮ ಸಂಸ್ಕೃತಿನ ಕಳ್ಳರು ಕದಿಮರಿಗೆ ಹೋಲಿಸ್ತಿರೋ ನಿನ್ನ ಸತ್ಯದ ಹರಿಕಾರ ಅನ್ಬೇಕಾ, ಇಲ್ಲ ಧರ್ಮದ ಆರಾಧಕ ಅನ್ಬೇಕಾ? ನ್ಯಾಯ ಉಳಿಬೇಕು ಅಂದ್ರೆ ಪ್ರತಿಯೊಬ್ಬನು ಒಗ್ಗಟ್ಟಿಂದ ಹೋರಾಡ್ಬೇಕು. ಅದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ನೀನ್ ಈ ಡಿಪಾರ್ಟ್ಮೆಂಟ್ ನಲ್ಲಿ ಇರೋದಕ್ಕೆ ನಾಲಾಯಕ್. ವಾಟ್ ಡು ಯು ಮೀನ್? ಮೀನು ಇಲ್ಲ, ಮಾಂಸನೂ ಇಲ್ಲ. ಶಟ್ ಅಪ್. ಶಿವ ಸರ್, ಡ್ಯೂಟಿ ಮೇಲಿರೋ ಆಫೀಸರ್ಗೆ ಡಿಸ್ಟರ್ಬ್ ಮಾಡ್ದ ಅಂತ ಇವನ್ ಮೇಲೆ ಒಂದು ಪೆಟ್ಟಿ ಕೇಸ್ ಹಾಕಿ ನಾಳೆ ಕೋರ್ಟ್ ಕರ್ಕೊಂಡ್ ಬಾ. ಎಸ್ ಸರ್. ಅರ್ಜುನ್, ನೀವು ನಿಮಗ್ ನನ್ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ವಾ? ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ತಪ್ಕೊಂಡು ನಿನ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ರು ಅಷ್ಟೇ ತಾನೇ? ನೋಡು, ನಾನ್ ಹೇಳೋದನ್ ಕೇಳು. ಬೆಂಕಿ ಜೊತೆ ಪ್ರೀತಿ ಪ್ರೇಮ ಅಂತ ಸರಸ ಆಡ್ಬೇಡ. ಯಾಕೆ ನನ್ ಹಿಂದೆ ಹಿಂದೆ ಬಿದ್ದು
ನನ್ ತಾಳ್ಮೆನ ಪರೀಕ್ಷೆ ಮಾಡ್ತಿದೀಯ. ನಿಮ್ ತಾಳ್ಮೆನ ನಾನ್ ಯಾಕೆ ಪರೀಕ್ಷೆ ಮಾಡ್ಲಿ ಅರ್ಜುನ್? ಮರಳುಗಾಡಾಗಿರೋ ನನ್ನ ಬದುಕನ್ನ ನಿಮ್ ಪ್ರೀತಿಯಿಂದ ಹಸನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಒಂದಲ್ಲ 2 ಶುದ್ಧ ಹೃದಯಗಳಿರ್ಬೇಕು. ನಿಮಗ ಆ ಹೃದಯ ಇದೆ ಅನ್ನೋ ನಂಬಿಕೆ ನನಗಿದೆ. ಅದನ್ನ ನೀನ್ ಹೇಳ್ಬೋದು, ಆದ್ರೆ ಅದನ್ನ ನನ್ನ ಮನಸ್ಸಾಕ್ಷಿ ಒಪ್ಪಬೇಕಲ್ಲ. ನೋಡು, ನಾನು ಒಂಟಿಯಾಗಿರೋದಕ್ಕೆ ದಯವಿಟ್ಟು ಬಿಟ್ಬಿಡು. ಜಗತ್ನಲ್ಲಿ ಯಾರು ಒಂಟಿಯಾಗಿರೋಕೆ ಇಷ್ಟಪಡಲ್ಲ ಅರ್ಜುನ್. ನಿಮ್ಮಲ್ಲಿರೋ ಒಳ್ಳೆ ಹೃದಯನ ನಿಮ್ಮ ಕೈಯಾರೆ ರಣರಂಗ ಮಾಡ್ಕೊತಿದ್ದೀರಾ. ನನಗೆ ನಿನ್ ಪುರಾಣ ಬೇಕಾಗಿಲ್ಲ. ಈ ಪ್ರಪಂಚನೇ ಗೆಲ್ಬೇಕು ಅಂತ ದೊಡ್ಡ ಆಂಬಿಷನ್ ಇಟ್ಕೊಂಡು ಹೊರಟಿರೋ ಮನುಷ್ಯ ನಾನು. ನನ್ ದಾರಿಲಿ ಇನ್ನೊಬ್ರು ನಡೆಯೋ ಪ್ರಯತ್ನ ಮಾಡಿದ್ರೆ ಇರಳು ಕಂಡು ಬಾವಿಲಿ ಹಗಲು ಬಿದ್ದ ಹಾಗೆ. ನೋಡು, ಸುಮ್ನೆ ನನ್ ತಲೆ ತಿನ್ಬೇಡ, ಹೊರಟೋಗು. ಹೋಗ್ತೀನಿ, ಆದ್ರೆ ಹೋಗೋಕ್ ಮುಂಚೆ ಒಂದು ಮಾತು. ನಾನ್ ತಿಳಿದೇನೋ ನನ್ನ ಹೃದಯನ ನಿಮಗ್ ಕೊಟ್ಟಿದ್ದೀನಿ. ನೀವು ಮೆಚ್ಚಲಿ ಅಂತ ಈ ಮಾತನ್ನ ಹೇಳ್ತಿಲ್ಲ. ನಿಮ್ ಪ್ರೀತಿನ ಪಡೆಯೋದಕ್ಕೆ ನನ್ ಸರ್ವಸ್ವನ ಮುಡುಪಾಗಿಟ್ರು ಸರಿ, ನಾನ್ ನಿಮ್ಮನ್ನ ಪಡೆದೇ ಪಡಿತೀನಿ. ಇಟ್ಸ್ ಮೈ ಚಾಲೆಂಜ್. ಕ್ರೈಮ್ ಅನ್ನೋದು ಒಂದು ಸಮುದ್ರ. ಇದರಲ್ಲಿ ನಾನು ನೀನು ಒಂದು ಬಸ್ ನೀರ್ ತೆಗೆದ್ರೆ ಖಾಲಿ ಆಗಲ್ಲ. ನಮ್ಮಲ್ಲೇ ಕಿತ್ತಾಡ್ಕೊಂಡು ಪೊಲೀಸಿಗೆ ದಾರಿ ಮಾಡ್ಕೊಡೋದು ನನ್ ಸರಿ ಕಾಣಿಸ್ತಾ. ಅಯ್ಯ ನಿನ್ನ ಅವನ್ ಏನಣ್ಣ ನೀನು? ಅಂಡರ್ ವರ್ಲ್ಡ್ ಡಾನ್ ಅನ್ನೋದಕ್ಕಿಂತ ಯಾವ್ದಾದ್ರು ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನ್ ಮುಖ ನೋಡ್ತಿದ್ಯಾ? ಡೈರೆಕ್ಟ್ ಬಗಳು. ಯಾಕೆ ಯೋಚನೆ ಮಾಡ್ತಾ ಇದೆಯಾ? ಓಪನ್ ಅಪ್ ಆಗ್ಬಿಟ್ಟು ಹೇಳು. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ನಾವಿಬ್ರು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ನಿನ್ ವಿಷಯಕ್ಕೆ ನಾನ್ ಬರಲ್ಲ, ನನ್ನ ವಿಷಯಕ್ಕೆ ನೀನ್ ಬರಬೇಡ. ಏನಂತೀಯ? ನಮ್ಮ ಅಣ್ಣ ಹೇಳೋದ್ ಕರೆಕ್ಟ್. ಏನೋ ಕೆಟ್ಟಗಳಿಗೆ ನಮ್ಮನ್ನ ಹಾಳು ಮಾಡ್ಬಿಡ್ತು. ನೀನ್ ಹೂ ಅಂದ್ರೆ ಸಂಧಾನಕ್ಕೆ ಇಲ್ಲೇ ಪಾರ್ಟಿ ಅರೇಂಜ್ ಮಾಡ್ಬಿಡ್ತೀನಿ. ಊರಿಗೆ ಒಬ್ಬನೇ ರಾಜ ಇರ್ಬೇಕು. ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾನ್ ಸಹಿಸಲ್ಲ. ನನಗ್ ಗೊತ್ತು ಕಣೋ, ಇದಕ್ಕೆಲ್ಲ ಒಪ್ಕೊಳ್ಳೋ ಆಸಾಮಿ ನೀನಲ್ಲ ಅಂತ. ಅದಕ್ಕೆ ಈ ಕತ್ತಿ ಕರಿಯ ಒಂದ್ ಸ್ಕೆಚ್ ಹಾಕಿದಾನೆ. ಒಂದು ಸಂಧಾನ, ಇಲ್ಲ ನೀನು ಪಿಂಡದಾನ. ಅಣ್ಣ ಏನೋ ಬಡ್ಕಳ ಬಾಯ್ನ. ಏನೋ ಲೋಟ ನಿಂತಿದ್ಯಾ? ಉಡಾಯಿಸ ಅವನ್ನ. ಸೃಷ್ಟಿ, ಸ್ಥಿತಿ, ಲಯ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ದಟ್ ಇಸ್ ಭಗವಾನ್. ನೋಡ್ದ್ಯಾ, ಈ ಚಿಲ್ಡ್ರ ನನ್ನ ಮಕ್ಕಳನ್ನ ನಾವು ನಂಬಿದ್ರೆ ನಮಗೆ ಗುಂಡಿ ತೋಡ್ತಾರೆ ಅಂತ ಅವತ್ತೇ ನಾನು ಹೇಳ್ದೆ. ಈ ನನ್ನ ಮಕ್ಕಳು ಬದುಕಿದ್ರೆ ನಮಗೂ ತೊಂದ್ರೆ, ನಮ್ ದಂಧೆಗೂ ತೊಂದ್ರೆ. ಶೂಟ್ ದಮ್, ಕಮ್ ಆನ್! ಬೇಡ ಭಗವಾನ್, ಬೇಡ. ಭಗವಾನ್, ಭಗವಾನ್, ನಾನು ನಿನ್ಗೇನು ಹೇಳಿದ್ದೆ ಅವತ್ತು? ಒಂದೇ ಒಂದು ಬುಲೆಟ್ ಸಾಕು. ಈಗ ನಿನ್ ಸಾಯಲೇಬೇಕು. ಅಣ್ಣ, ನಂಗೆ ಕ್ಷಮಿಸ್ಬಿಡೋಣ. ನಂಗೆ ಗೊತ್ತಿತ್ತಣ್ಣ ಇದ್ರಲ್ಲಿ ಏನಾದ್ರು ಕಿತಾಪತಿ ಆಗುತ್ತೆ ಅಂತ. ಬೇಡ ಬೇಡ ಅಂತ ಪಡ್ಕೊಂಡೆ. ನನ್ ಮಾತು ಕೇಳಿಲ್ಲ ಈ ಮಿಂಡ್ರು ಗುಡ್ತವನು. ನನ್ ಬಿಟ್ಬಿಡೋಣ. ಈ ದಂಧೆನೂ ಬೇಡ, ಈ ಸಹವಾಸನೂ ಬೇಡ. ಉಡುಪಿಲಿ ಟೀ ಅಂಗಡಿ ಇಟ್ಕೊಂಡು ಆಯಾಗಿದ್ಬಿಡ್ತೀನಣ್ಣ. ಅಣ್ಣ, ಭಗವಾನ್, ನನ್ ಮುಂದೆನೆ ತೋರಿಸ್ತೀರೆಂದು ಇವತ್ ನಿಮ್ ಕತೆ ಮುಗೀತು. ಹಲೋ, ದೇವಾ ಸ್ಪೀಕಿಂಗ್. ವಾಟ್? ನಾನು ಈಗಲೇ ಬಂದೆ. ಸುನಿತಾ, ಸುನಿತಾ, ಏನಾಯ್ತು? ಇಲ್ಲೆಲ್ಲ ಅವನಲ್ಲಿ ಆಟಾಡ್ತಿದ್ದ. ಹಾಲ್ ತರೋಣ ಅಂತ ಒಳಗೋಗ್ ಬರೋಷ್ಟ್ರಲ್ಲಿ ಕಾಣಿಸ್ತಿಲ್ಲ ರೀ. ಪಕ್ಕದ ಮನೇಲಿ ಏನಾದ್ರು? ಎಲ್ಲ ಕಡೆನೂ ನೋಡ್ದೆ. ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಕೂಲ್ ಡೌನ್, ನಾನಿದ್ದೀನಲ್ಲ.
For more updates, like, comment, subscribe to our channel.